ನೋಡಿ, ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮಹತ್ವವಾದಂತಹ ಒಂದು ಚರ್ಚೆ ಕೂಡ ನಡೀತಾ ಇದೆ. ನಾಳೆ ಪ್ರತಿಭಟಿಸಲಿಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆಡಿಎಲ್ಪಿ ಸಭೆ ನಡೀತಾ ಇದೆ. ಮಹತ್ವದ ಚರ್ಚೆ ಆಗ್ತಾ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಕರೆದಿದ್ದು ಬಿಡದಿ ಟೌನ್ಶಿಪ್ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ಇನ್ನು ನಾಳೆ ಜೆಡಿಎಸ್ನಿಂದ ವಿಧಾನಸೌಧ ಚಲೋ. ನಾಳಿನ ಹೋರಾಟದ ರೂಪುರೇಷೆ ಬಗ್ಗೆ ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಅತ್ಯಂತ ಮಹತ್ವಪೂರ್ಣವಾಗಿರತಕ್ಕಂತಹ ಒಂದು ಚರ್ಚೆಗಾಗಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾಳೆ ಜೆಡಿಎಲ್ಪಿ ಒಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಮಾಡಲಿಕ್ಕಿದೆ. ಅದರ ಒಂದು ಪೂರ್ವ ತಯಾರಿಯಾಗಿ ಇವತ್ತು ಜೆಡಿಎಲ್ಪಿ ಸಭೆಯನ್ನ ಕರೆದಿದ್ದು, ಸಭೆಯಲ್ಲಿ ನಾಳೆ ಯಾವ ರೀತಿಯಾಗಿ ಪ್ರತಿಭಟನೆಗೆ ಹೋಗಬೇಕು, ಯಾವ ರೀತಿಯಾಗಿ ಇರತಕ್ಕಂತಹ ಒಂದು ಪ್ರತಿಭಟನೆಯ ಕಾವು ಸರ್ಕಾರಕ್ಕೆ ಮುಟ್ಟಬೇಕು, ಜೊತೆಗೆ ಯಾವೆಲ್ಲ ವಿಷಯಗಳನ್ನ ಸರ್ಕಾರಕ್ಕೆ ನಾವು ಗಮನ ಹರಿಸುವಂತಹ ಕೆಲಸವನ್ನ ಯಾವ ರೀತಿಯಾಗಿ ಮಾಡಬೇಕು, ಹಾಗಾಗಿ ಮುಕ್ತ ಆಲೋಚನೆಯೊಂದಿಗೆ ಚರ್ಚೆಗೆ ಇದೀಗ ಈ ಸಭೆ ತಿರುವನ್ನ ಪಡೆದುಕೊಂಡಿದೆ. ಆ ಮೂಲಕ ನಾಳೆ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಲಿಕ್ಕೆ ಸಕಲ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದು, ಅದರ ಒಂದು ಪೂರ್ವ ಯೋಜನೆ ಎಂದಂತೆ ನಾಳೆ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಇವತ್ತಿನ ಒಂದು ಮಹತ್ವವಾಗಿರತಕ್ಕಂತಹ ಚರ್ಚೆ ಅದಕ್ಕೆ ಮುನ್ನಡಿಯನ್ನ ಬರಲಿಕ್ಕಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಕರೆದಿದ್ದಾರೆ. ಬಿಡದಿ ಟೌನ್ಶಿಪ್ ಆಗಿರಬಹುದು, ನೈಸ್ ರೋಡ್ನಲ್ಲಿ ಒಂದು ಅವೈಜ್ಞಾನಿಕವಾಗಿ ಹಾಗೂ ಹೆಚ್ಚಿನ ಒಂದು ಹಣದ ದಹದಿಂದ ತೆರಿಗೆ ಸಂಗ್ರಹ, ಟೋಲ್ ಸಂಗ್ರಹ ಮಾಡ್ತಿರತಕ್ಕಂತಹ ಒಂದು ವಿಚಾರ ಆಗಿರಬಹುದು. ಹೀಗೆ ಹಲವಾರು ವಿಚಾರಗಳ ಮೇಲೆ ಬೆಳಕನ್ನ ಚೆಲ್ಲುತ್ತಾ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಸುರೇಶ್, ಇದೀಗ ನಾಳೆ ಜೆಡಿಎಲ್ಪಿ ಸಭೆ ಹಾಗೂ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಮಹತ್ವವಾಗಿರತಕ್ಕಂತಹ ಪ್ರತಿಭಟನೆಗೆ ಹಾಗೂ ರಣಕಹಳೆ ಮುಳುಗಿಸಲಿಕ್ಕಿದೆ. ಆ ಹಿನ್ನೆಲೆ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಚರ್ಚೆ ನಡೀತಾ ಇದೆ. ಜೊತೆಗೆ ಯಾವೆಲ್ಲ ಮಾಹಿತಿ ಕೂಡ ಚರ್ಚೆಯಾಗಿದೆ, ನಾಳಿನ ಒಂದು ಹೋರಾಟ ಯಾವ ರೀತಿಯಾಗಿರುತ್ತೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗುತ್ತಾರೆ ಸುರೇಶ್. ವೀರೇಶ್, ಪ್ರಮುಖವಾಗಿ ನಾಳೆ ನಡೆಯಲಿರತಕ್ಕಂತಹ ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ನಾಳೆ ನಡೆಯಬೇಕಾದಂತಹ ಸಮಾವೇಶದ ಕುರಿತಂತೆ ಇವತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ಸೇರಿರ್ತಕ್ಕಂಥದ್ದು. ಪ್ರಮುಖವಾಗಿ ಇದರಲ್ಲಿ ಜೆಡಿಎಸ್ ಶಾಸಕಾಂಗ ನಾಯಕರಾದಂತಹ ಸುರೇಶ್ ಬಾಬು ಅವರು ಭಾಗವಹಿಸಿದ್ರು. ಜೊತೆಗೆ ಉಳಿದಂತೆ ಎಲ್ಲಾ ಬಹುತೇಕ ಶಾಸಕರು ಕೂಡ ಜೆಡಿಎಸ್ ಶಾಸಕರು ಭಾಗವಹಿಸಿದ್ರು. ಇಲ್ಲಿ ಪ್ರಮುಖವಾಗಿ ಎರಡು ವಿಚಾರಗಳ ಬಗ್ಗೆ ಚರ್ಚೆ ಆಗಿರ್ತಕ್ಕಂಥದ್ದು. ಒಂದು, ನಾಳೆ ನಡೆಯುವಂತಹ ಸಮಾವೇಶದ ಸಂಬಂಧಪಟ್ಟಂತೆ, ಅಂದ್ರೆ ಪ್ರತಿಭಟನಾ ಸಮಾವೇಶ ಯಾವ ರೀತಿಯಾಗಿರುತ್ತೆ, ಮತ್ತೆ ಆ ಪ್ರತಿಭಟನಾ ಸಮಾವೇಶದಲ್ಲಿ ಸರ್ಕಾರವನ್ನ ಯಾವ ರೀತಿಯಾಗಿ ತರಾಟೆಗೆ ತೆಗೆದುಕೊಳ್ಬೇಕು, ಮತ್ತೆ ಈ ಒಂದು ಪ್ರತಿಭಟನೆಯ ಮೂಲಕ ಸರ್ಕಾರವನ್ನು ಯಾವ ರೀತಿಯಾಗಿ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತಕ್ಕಂಥ. ಯಾಕಂದ್ರೆ ಒಂದು ಕಡೆಗೆ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನ ನಡೆಯುವಂತಹ ಹೊತ್ತಿನಲ್ಲಿ ಈ ನಡೆಯುತ್ತಲ್ಲ ಈ ಪ್ರತಿಭಟನಾ ಸಮಾವೇಶ, ಇದು ಒಂದು ರೀತಿ ಸರ್ಕಾರಕ್ಕೂ ಕೂಡ ಬಿಸಿ ಮುಟ್ಟಿಸುವಂತದ್ದು. ಜೊತೆಗೆ ಜೆಡಿಎಸ್ ನ ಈ ಒಂದು ಪಾದಯಾತ್ರೆಗೂ ಕೂಡ ಒಂದು ರೀತಿ ಒಂದು ಅರ್ಥ ಸಿಗತ್ತೆ. ಅಂದ್ರೆ ಒಂದು ಮೈಲೇಜ್ ಸಿಗುವಂತಹ ಒಂದು ಸಮಯ ಕೂಡ. ಯಾಕಂದ್ರೆ ಅಧಿವೇಶನದ ಟೈಮ್ ಇದೆಯಲ್ಲ, ಈ ಟೈಮಲ್ಲಿ ಮಾಡುವಂತಹ ಪ್ರತಿಭಟನೆಗಳಿಗೆ ಸರ್ಕಾರ ಆದಷ್ಟು ಬೇಗ ಒಂದಷ್ಟು ಕಿವಿ ಕೊಡುವಂಥದ್ದು, ಎಚ್ಚೆತ್ತುಕೊಳ್ಳುವಂತದ್ದು ಕೆಲಸ ಮಾಡುತ್ತೆ ಪ್ರತಿ ಬಾರಿ ಕೂಡ. ಅದು ಯಾವುದೇ ಪ್ರತಿಭಟನೆಗಳು ಇದ್ರೂ ಕೂಡ. ಸೊ ಅಂತಹದ್ದೇ ಒಂದು ಪ್ರತಿಭಟನೆಗೂ ಕೂಡ ಈಗ ನಾಳೆ ಸಾಕ್ಷಿ ಆಗ್ತಾ ಇರ್ತಕ್ಕಂಥದ್ದು ಜೆಡಿಎಸ್. ಒಂದು ಕಡೆಗೆ ಒಕ್ಕಲಿಗ ವಿರೋಧಿ ಅಂತಕ್ಕಂಥದ್ದು, ಒಂದು ಕಡೆಗೆ ಅಂದ್ರೆ ರೈತ ವಿರೋಧಿ ಅಂತಕ್ಕಂತಹ ಒಂದು ಹಣೆಪಟ್ಟಿಯನ್ನ ಕಟ್ಟುವುದಕ್ಕೂ ಕೂಡ ಒಂದು ಕಡೆಗೆ ಜೆಡಿಎಸ್ ಮುಂದಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ತನ್ನ ಹಠಮಾರಿ ಧೋರಣೆಯನ್ನ ಯಾವುದೇ ಕಾರಣಕ್ಕೂ ಒಂದು ತೀರ್ಮಾನ ಇವತ್ತು ಸಮೀಕ್ಷೆ ಕೂಡ ಆಗಿದೆ. ಅದರಲ್ಲಿ ಏನು ಕೇಂದ್ರ ಸರ್ಕಾರದ ಒಂದು ನಿಯಮದಂತೆ 102 ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಅದನ್ನ ಶೀಘ್ರವಾಗಿ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಚರ್ಚೆಯಲ್ಲಿ ಒಂದು ಮುಖ್ಯವಾದ ಅಂಶ ಆಗಿತ್ತು. ಅದಾದ ನಂತರ ಇವತ್ತು ಬಿಡದಿ ಕೋಸು ಅಂತಕ್ಕಂಥದ್ದು ಏನು ಹೇಳ್ಕೊಂಡು ಹೊರಟಿದ್ದಾರೆ.